ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೆ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1260ನೇ ಅನುಶಾಸನ ಪರ್ವದ 193ನೇ ಈ ಭಾಗವನ್ನು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 126ನೇ ಒಂದು ಅಧ್ಯಾಯ. ಅಲ್ಲಿ 89ನೇ ಶ್ಲೋಕ ಮುಗಿದು 90ನೇ ಶ್ಲೋಕದ ರೂಪದಲ್ಲಿ ನಾವಿವತ್ತು ನೋಡಬೇಕು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 229ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 214ನೇ ಅಧ್ಯಾಯ ಇದು. ಈ ಒಂದು ಅಧ್ಯಾಯದಲ್ಲಿ ಆ ಉಮಾ ಮಹೇಶ್ವರರ ಸಂವಾದದಲ್ಲಿ ನರಕದ ಮಾರ್ಗಗಳು ಇನ್ನಿತರ ವಿಷಯಗಳನ್ನು ನಾವು ನೋಡುವರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು ತ್ರಿಪುರಾರ್ಧನೇನ ಸರ್ವಲೋಕೇಶೇನ ಶಂಕರೇಣ ಭಗವತಾ ಉಮಾಂ ಹೈಮವತೀಂ ಪ್ರತಿ ಉಕ್ತಾನ್ ಅನೇಕಾನ್ ಧರ್ಮಾನ್ ಅನೇಕಾಃ ಕಥಾಶ್ಚ ಆಕರ್ಣಯತಾಂ ಸರ್ವೇಷಾಂ ಅಸ್ಮಾಕಂ ಅದ್ಯ ತಯೋಃ ಸಂವಾದೆ ನರಕಮಾರ್ಗಸ್ಯ ವರ್ಣನಂ ಇತ್ಯಯಂ ಭಾಗಃ ಶ್ರವಣಪಥಗಾಮಿ ಭವಿಷ್ಯತಿ. ಪಾರ್ವತಿ ಭಗವಂತಮೇವಂ ಪಪ್ರಚ್ಛ. ಯಮನ ದೂತರು ಹೇಗಿರ್ತಾರೆ, ಯಮ ಕೊಡುವಂತಹ ಶಿಕ್ಷೆ ಹೇಗಿರ್ತದೆ, ಮೃತರಾದಂತಹ ಪ್ರಾಣಿಗಳು ಯಮನ ಲೋಕಕ್ಕೆ ಹೋಗ್ತಾರೆ ಹೇಗೆ, ಯಮನ ಗ್ರಹ ಹೇಗಿರ್ತದೆ, ಅವನು ಜೀವರನ್ನು ಹೇಗೆ ಶಿಕ್ಷಿಸ್ತಾನೆ, ಇದೆಲ್ಲವನ್ನು ಕೂಡ ಕೇಳಬೇಕು ಅಂತ ಬಯಸ್ತೇನೆ. ಅದಕ್ಕೆ ಮಹೇಶ್ವರ ಈ ಮುಂದಿನಂತೆ ಉತ್ತರಿಸಲಿಕ್ಕೆ ತೊಡಗಿದೆ. ದಕ್ಷಿಣ ದಿಕ್ಕಿನಲ್ಲಿ ಯಮನ ಆ ಪಟ್ಟಣ ಇದೆ, ಸಂಯಮನೀಪುರ ಅಂತ ಅದಕ್ಕೆ ಹೇಳ್ತಾರೆ. ಆ ಹೆಸರು ಇಲ್ಲಿ ಬರಲಿಲ್ಲ. ಅಲ್ಲಿ ಅನೇಕ ಪಿತೃದೇವತೆಗಳು, ಯಮದೂತರು ಮತ್ತೆ ಮೃತ ಜೀವರು ಇವರೆಲ್ಲರೂ ಅಲ್ಲೇ ಇರ್ತಾರೆ. ಪ್ರಾಣಿ ಸಂಘೈ ಸುಭೌಭಿ ಕರ್ಮವಶ್ಚೈಶ್ಚ ಪೂರಿತಂ. ತಮ್ಮ ಕರ್ಮಗಳಿಗನುಸಾರವಾಗಿ ಅನೇಕ ಗತಿಗಳನ್ನು ಹೊಂದುವಂತಹ ಜೀವಿಗಳೆಲ್ಲ ಅಲ್ಲೇ ಇರ್ತಾರೆ. ಯಮನ ದೂತರು ಮತ್ತೆ ಯಮ ಅಲ್ಲಿ ಆ ಜೀವರಿಗೆ ನಾನಾ ತರದ ಶಿಕ್ಷೆಗಳನ್ನ ಕೊಡ್ತಾರೆ. ಯಮ ತನ್ನ ಮಾಯೆಯಿಂದ, ಮಾಯ ಅಂದ್ರೆ ಇಲ್ಲಿ ಸಾಮರ್ಥ್ಯ ಅಂತ ಅರ್ಥ, ಆ ತನ್ನ ಸಾಮರ್ಥ್ಯದಿಂದ ಎಲ್ಲ ಪ್ರಾಣಿಗಳು ಏನು ಶುಭ ಕರ್ಮಗಳನ್ನು ಮಾಡಿವೆ, ಏನು ಅಶುಭ ಕರ್ಮಗಳನ್ನು ಮಾಡಿವೆ ಅಂತ ಅನ್ನೋದನ್ನ ತಿಳ್ಕೊಳ್ತಾನೆ. ಅದಕ್ಕೆ ಅನುಸಾರವಾಗಿ ಅವರಿಗೆ ಯಾವ್ಯಾವ ಗತಿಯನ್ನು ಕೊಡಬೇಕೋ ಅದನ್ನ ತಿಳ್ಕೊತಾನೆ. ಯಮ ತನ್ನ ಪಾಶದಿಂದ ಕಟ್ಟಿ ಈ ಜೀವರನ್ನ ಎಳೆದು ತರ್ತಾನೆ ಅಂತ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಅವನ ಮಾಯಾಮಯವಾದಂತಹ ಪಾಶದ ಒಂದು ಮಹತ್ವ ದೇವತೆಗಳಿಗೂ ತಿಳಿದಿಲ್ಲ, ಮನುಷ್ಯ ಮಾತ್ರರಿಗೆ ಅದು ತಿಳಿಯುವುದಾದ್ರೂ ಹೇಗೆ? ಯಮನ ದೂತರು ಆ ಪ್ರಾಣಿಗಳನ್ನ, ವಿನಾಶವನ್ನು ಹೊಂದಿದ ಪ್ರಾಣಿಗಳನ್ನ ಇಲ್ಲಿ ಕರೆದುಕೊಂಡು ಬರ್ತಾರೆ. ಕರ್ಮಣ ಪ್ರಾಣಿನೋ ಲೋಕ ಉತ್ತಮಾಧಮ ಮಧ್ಯಮಾಹ. ಪ್ರಾಣಿಗಳು ತಾವು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ ಉತ್ತಮ ಜೀವಿಗಳು, ಅಧಮ ಜೀವಿಗಳು, ಮಧ್ಯಮ ಜೀವಿಗಳು ಅಂತ ಹೀಗೆ 3 ವೈವಿಧ್ಯವನ್ನು ಪಡ್ಕೊಂಡಿದ್ದಾರೆ.
ಯಮದೂತರು ಅವರನ್ನೆಲ್ಲ ಪಟ್ಟಣಕ್ಕೆ ತರ್ತಾರೆ. ಧಾರ್ಮಿಕರು ಉತ್ತಮರು ಯಾರಲ್ಲಿ? ಈ ಧಾರ್ಮಿಕರಾದವರೇ ಉತ್ತಮರು ಅಂತ ತಿಳಿದುಕೊಳ್ಬೇಕು. ಧಾರ್ಮಿಕಾನ್ ಉತ್ತಮಾನ್ ವಿದ್ಧಿ ಸ್ವರ್ಗಿಣಸ್ತೆ ಯಥಾ ಅಮರಾಹ. ಈ ದೇವತೆಗಳು ಮತ್ತು ಆ ಸ್ವಭಾವ ಇದ್ದಂಥವರು, ಸ್ವರ್ಗಕ್ಕೆ ಹೋಗುವಂಥವರು ಉತ್ತಮರು. ಮನುಷ್ಯ ಜಾತಿಯಲ್ಲಿ ಹುಟ್ಟಿ ಕರ್ಮಗಳಿಂದ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಕೆಲವರು ಮಧ್ಯಮರಾಗ್ತಾರೆ, ಕೆಲವರು ನರಾಧಮರು ತಮ್ಮ ನೀಚ ಕರ್ಮಗಳಿಗೆ ಅನುಸಾರವಾಗಿ ದುರ್ಗತಿಯನ್ನು ಹೊಂದುತ್ತಾರೆ. ಅವರ ಈ ಮಾರ್ಗಗಳೇನಿವೆ ಅಲ್ಲ, ನಾನಾ ಥರದ ಮಾರ್ಗಗಳಲ್ಲಿ ಅವರು ಸಂಚಾರ ಮಾಡ್ತಾರೆ. ರಮಣೀಯಂ ನಿರಾಬಾಧಂ ದುರ್ದರ್ಶಮಿತಿ ನಾಮತಃ. ಆ ಮಾರ್ಗಗಳು 3 ಥರ ಇವೆ ಅಂತ, ರಮಣೀಯ, ನಿರಾಬಾಧ ಮತ್ತು ದುರ್ದರ್ಶ ಅಂತ ಹೇಳಿ. ಆ ಮೊದಲನೆಯ ರಮಣೀಯ ಅನ್ನುವ ಮಾರ್ಗ ಏನಿದೆ, ಅದು ತುಂಬಾ ಸುಂದರವಾದಂತಹ ಮಾರ್ಗ, ಹೆಸರೇ ಹೇಳುವಂತೆ. ಪತಾಕೆಗಳು, ಧ್ವಜಗಳು ಇದರಿಂದ ಅಲಂಕೃತ ಆಗಿರ್ತದೆ. ಸುಗಂಧ ದ್ರವ್ಯಗಳಿಂದ ಕೂಡಿರುತ್ತದೆ. ವಾತಾವರಣ ಎಲ್ಲ ಸುಗಂಧ ಪೂರ್ಣವಾಗಿರ್ತದೆ. ಹೂವಿನ ಹಾರಗಳಿಂದ ಕೂಡಿದ್ದಾಗಿರ್ತದೆ. ದುರ್ದರ್ಶ ಅನ್ನುವ ಮಾರ್ಗ ಏನಿದೆ, ತೃತೀಯ, ಅದೇ 3ನೇದ್ದು. ಕತ್ತಲಿಂದ ಕೂಡಿದಂಥದ್ದು, ಕಲ್ಲು ಮುಳ್ಳು ಇತ್ಯಾದಿಗಳಿಂದ ಕೂಡಿದಂತಹ ದುರ್ಗಮವಾದ ಮಾರ್ಗ ಅದು. ದುರ್ದರ್ಶ, ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಅದನ್ನ. ನಾಯಿ ಮೊದಲಾದಂತಹ ಕ್ರೂರ ಪ್ರಾಣಿಗಳಿಂದ ಕೂಡಿರುವಂಥದ್ದು. ಶ್ವದಂಷ್ಟ್ರಾ ಬಹುಲಂ ಭೃಶಂ. ಯಮದೂತರು ಈ 3 ಮಾರ್ಗಗಳಲ್ಲಿ ಉತ್ತಮರನ್ನ, ಅಧಮರನ್ನ, ಮಧ್ಯಮರನ್ನ ಎಲ್ಲರನ್ನೂ ಕೂಡ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನ ಈಗ ಮುಂದಿನಂತೆ ಹೇಳ್ತೇನೆ ಕೇಳ. ಉತ್ತಮರನ್ನ ಯಮದೂತರು ಸುಸಂವೃತಾಹ ಅಂತ ಒಂದು ಶಬ್ದ ಇದೆ, ಸುಂದರವಾದಂತಹ ರೂಪವುಳ್ಳವರಾಗಿರ್ತಾರೆ ಅಂತ ಅದಕ್ಕೆ ಅನುವಾದ ಮಾಡಿದ್ದಾರೆ. ಕಣ್ಣಿಗೆ ಹಿತಕರವಾದಂತಹ ವೇಷಭೂಷಣ ಉಳ್ಳವರಾಗಿರ್ತಾರೆ ಆ ಯಮನ ದೂತರು. ಅಂಥವ್ರು ಬಂದು ಈ ಸಜ್ಜನರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಭಗವಂಸ್ತತ್ರ ಚಾತ್ಮಾನಂ ತ್ಯಕ್ತದೇಹಂ ನಿರಾಶ್ರಯಂ. ಅಲ್ಲಿ ಉಮಾ ಕೇಳ್ತಾಳೆ, ಜೀವ ದೇಹವನ್ನು ತ್ಯಜಿಸಿ ತನಗೊಂದು ಆಶ್ರಯವಿಲ್ಲದೆ ನಿರಾಶ್ರಯನಾಗುವುದು ಅಂದ್ರೆ ಭೌತ ದೇಹ ಇರೋದಿಲ್ಲ. ಭೌತ ದೇಹದ ಆಶ್ರಯವಿಲ್ಲದೆ ಆತ ಸಂಚರಿಸುವಂತ ಪ್ರಸಂಗ ಬರ್ತದೆ. ಅವನಿನ್ನ ಕರ್ಕೊಂಡು ಹೋಗ್ತಾರೆ ಹೇಗೆ? ಹೋಗ್ಲಿಕ್ಕಾದ್ರೂ ಒಂದು ದೇಹ ಬೇಕಲ್ಲ ಅಂತ ಅವಳ ಪ್ರಶ್ನೆ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಶೃಣುಭಾಮಿನಿ ಅಂತ. ಶೃಣುಭಾಮಿನಿ ತತ್ಸರ್ವಂ ತ್ರಿವಿಧಂ ದೇಹ ಕಾರಣಂ ಕರ್ಮವಶ್ಯಂ ಭೋಗವಶ್ಯಂ ದುಃಖವಶ್ಯಂ ಇತಿ ಪ್ರಿಯೆ. ದೇಹಗಳು ಕರ್ಮವಶ, ಭೋಗವಶ ಮತ್ತು ದುಃಖವಶ ಅಂತ 3 ಥರ ಇವೆ. ಅದರ ವಿವರವನ್ನು ಹೇಳ್ತೇನೆ ಕೇಳು. ಮನುಷ್ಯರ ದೇಹ ಕರ್ಮವಶ. ದೇವತೆಗಳ ಸ್ವರ್ಗೀಯ ದೇಹ ಏನಿದೆ ಅದು ಭೋಗವಶ್ಯ, ಅಂದ್ರೆ ಭೋಗಕ್ಕೆ ಸುಖಕ್ಕೆ ಸಾಧನವಾದ್ದು ಅಂತ ತಿಳ್ಕೊಳ್ಬಹುದು. 3ನೇದು ದುಃಖವಶ್ಯ, ಅದೇ ಯಾತನೆಯನ್ನು ಕೊಡುವಂಥ ದೇಹ. ಈ ಯಮದೂತರು ಆಯಾ ಜೀವರನ್ನ ತಮ್ಮ ಸಾಮರ್ಥ್ಯದಿಂದ ಎಳ್ಕೊಂಡು ಹೋಗ್ತಾರೆ. ಮಧ್ಯಮರನ್ನ ಮಧ್ಯಮ ಮಾರ್ಗದಲ್ಲಿ, ಮಧ್ಯಮಾನಥ ವೇಷೇಣ ಮಧ್ಯಮೇನ ಪಥಾ ತಥಾ ಚಾಂಡಾಲ ವೇಷಾಸ್ತ್ವಧಮಾನ್. ಅಧಮರನ್ನ ಅತ್ಯಂತ ಭಯಂಕರವಾದಂತಹ ವೇಷಗಳನ್ನು ಧರಿಸಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಧ್ಯಮರನ್ನ ಮಧ್ಯಮ ಮಾರ್ಗದಲ್ಲಿ ಯೋಧರಂತೆ ವೇಷ ಧರಿಸಿ ಅಂತ ಹೀಗಿದೆ. ಸೈನಿಕರಂತೆ, ಸಾಮಾನ್ಯ ಸೈನಿಕರಂತೆ ವೇಷ ಧರಿಸಿರ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಅಧಮರನ್ನ ಮಾತ್ರ ಭಯಂಕರವಾದ ವೇಷಗಳನ್ನು ಧರಿಸಿ ಅವ್ರನ್ನ ಭಯಪಡಿಸ್ತಾನೆ ಕರ್ಕೊಂಡು ಹೋಗ್ತಾರೆ. ಹೆದರಿಸಿ ಬೆದರಿಸಿ ಬಡಿದುಕೊಂಡು ಕರ್ಕೊಂಡು ಹೋಗ್ತಾರೆ. ಯಮನಿಗೆ ಅವರನ್ನು ಭೇಟಿ ಮಾಡಿಸ್ತಾರಂತೆ. ಆತ ಲೋಕಾಧ್ಯಕ್ಷ, ಸಭಾಧ್ಯಕ್ಷ. ಅವನಿಗೆ
ಈ ಜೀವ ಯಾರು ಏನು ಅಂತನ್ನುವುದೆಲ್ಲವನ್ನು ಕೂಡ ವಿವರಿಸ್ತಾರೆ. ಆ ಯಮ ಅವರ ಸತ್ಕರ್ಮ ಅಸತ್ಕರ್ಮಗಳನ್ನೆಲ್ಲ ತಿಳ್ಕೊಂಡು ಕೆಲವರಿಗೆ ಸನ್ಮಾನ ಮಾಡ್ತಾನೆ. ಪೂಜಾ ಅಂದ್ರೆ ಸನ್ಮಾನ ಮಾಡುವುದು ಅಂತ ಅರ್ಥ. ಇನ್ನು ಕೆಲವರಿಗೆ ಶಿಕ್ಷೆ ಕೊಡ್ತಾನೆ. ಹೀಗೆ ಅನೇಕ ದೂತರು ಯಮನಿಗೆ ಸತತಂ ಯಮಃ ಆ ಎಲ್ಲ ವಿವರಗಳನ್ನ ಸತತವಾಗಿ ಹೇಳ್ತಾನೆ ಇರ್ತಾರೆ. ಏನೇನು ಆಯ್ತು, ಯಾರು ಬಂದಿದ್ದಾರೆ, ಯಾರು ಹೋದರು, ಇದೆಲ್ಲವೂ ತಿಳಿಸ್ತಾನೆ ಇರ್ತಾರೆ. ಉತ್ತಮರಿಗೆ ಕುಶಲ ಪ್ರಶ್ನೆ ಮಾಡ್ತಾನೆ. ಅವ್ರ ಸತ್ಕರ್ಮವನ್ನ ಕೇಳಿ ತಿಳಿದುಕೊಂಡು ಅವರಿಗೆ ಕೆಲವು ಬೇರೆ ಲೋಕಗಳನ್ನು ಕೊಡ್ತಾನೆ. ಅವರು ಆತನ ಅನುಮತಿ ಪಡೆದು ಅನಂತರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇಲ್ಲಿದೆ. ಅದಷ್ಟೇ ಅಲ್ಲದೇನೆ ಉತ್ತಮರಿಗೂ ಕೂಡ ಸುಖ ಅನುಭವಿಸಲಿಕ್ಕೆ ಬೇಕಾದಂತಹ ಅನೇಕ ಪ್ರದೇಶಗಳು ಆ ಯಮಲೋಕದಲ್ಲೇ ಇವೆ. ಅದನ್ನ ಗರುಡ ಪುರಾಣ ಮೊದಲಾದ ಬೇರೆ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಯಮಲೋಕ ಅಂತಂದ್ರೆ ಕೇವಲ ದುಷ್ಟರಿಗೆ ಶಿಕ್ಷೆ ಕೊಡುವಂತಹ ಲೋಕಗಳು ಮಾತ್ರ ಅಲ್ಲ, ಅಲ್ಲೇ ಅವರಿಗೆ ಸುಖ ಸಿಗುವಂತಹ ಅನೇಕ ಸಜ್ಜನರಿಗೆ ಸುಖ ಸಿಗುವಂತಹ ಅನೇಕ ಪ್ರದೇಶಗಳು ಕೂಡ ಅಲ್ಲಿವೆ. ಅಂತೂ ಅವರಿಗೆ ಸುಖಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ತಾನೆ ಅಂತ ಅದರ ಅರ್ಥ. ಮಧ್ಯಮ ಜೀವರ ಆ ಸತ್ಕರ್ಮ ಅಸತ್ಕರ್ಮ ಎರಡನ್ನೂ ಕೂಡ ಆ ಎರಡೂ ಇರುವಂತಹ ಹಿನ್ನೆಲೆಯನ್ನು ಗಮನಿಸ್ತಾನೆ. ಮತ್ತೆ ಹೋಗಿ ಮನುಷ್ಯರಲ್ಲಿ ಹುಟ್ಟಿ ಅಂತ ಅವರಿಗೆ ಹೇಳ್ತಾನೆ. ಜಾಯಂತಾಂ ಮಾನುಷೇಶ್ವೇವ ಇತಿ ಸಂದಿಶತೆ ಚ ತಾನ್. ಇಲ್ಲಿ ಇದು ಕೂಡ ಪೂರ್ಣವಾಗಿ ಇಲ್ಲಿ ಬಂದಿರುವಂತನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅನೇಕರನ್ನ ಮನುಷ್ಯರನ್ನು ಕೂಡ ಸ್ವರ್ಗಲೋಕದಲ್ಲಿ ಸುಖಕ್ಕೆ ಭಾಗಿಗಳನ್ನಾಗಿ ಮಾಡಿ, ನರಕ ಲೋಕದಲ್ಲಿ ನರಕಕ್ಕೆ ದುಃಖಕ್ಕೆ ಭಾಗಿದಾರರನ್ನಾಗಿ ಮಾಡಿ, ಅವರಿಗೂ ಕೂಡ ಕಾಲಾಂತರದಲ್ಲಿಯೇ ಮನುಷ್ಯರಲ್ಲಿ ಹುಟ್ಟುರಿ ಅಂತ ಹೇಳ್ತಾನೆ. ಕೆಲವರನ್ನ ಕೂಡಲೇ ಮನುಷ್ಯ ಲೋಕಕ್ಕೆ ಕಳಿಸಿ ಅಲ್ಲಿ ಸುಖಕ್ಕೆ ಗುರಿಯಾಗಿ ಮಾಡ್ತಾನೆ ಅಂತ ಕೂಡ ನಾವು ತಿಳ್ಕೊಳ್ಬಹುದು, ಹಾಗೂ ಆಗಬಹುದು. ನೀಚರಾದ ಜೀವರೇನಿದ್ದಾರೆ, ಅಧಮಾನ್ ಪಾಶ ಸಂಯುಕ್ತಾನ್ ಯಮೋ ನಾವೇಕ್ಷತೆ ಗತಾನ್. ಯಮನ ಜೊತೆ ಮಾತನಾಡುವಷ್ಟು, ಯಮನ ಮುಖದರ್ಶನ ಮಾಡುವಷ್ಟು ಅಥವಾ ಯಮ ಇವರ ಜೊತೆ ಸಮಾಲೋಚನೆ ಮಾಡುವಷ್ಟು ಯೋಗ್ಯತೆನೇ ಅವ್ರಿಗೆ ಇರೋದಿಲ್ಲ ಅಧಮರಿಗೆ. ಆ ಯಮದೂತರೇ ಅನೇಕ ಯಾತನೆಗಳನ್ನು ಅವ್ರಿಗೆ ಕೊಡ್ತಾರೆ, ಕತ್ತರಿಸ್ತಾರೆ, ಚುಚ್ಚುತ್ತಾರೆ, ಅಲ್ಲಿಂದ ಇಲ್ಲಿ ಎಳೆದಾಡ್ತಾರೆ. ಗರ್ತೇಶು ಅವಾಂಗ್ಮುಖಾನ್, ಅವರನ್ನ ತಲೆ ಕೆಳಗೆ ಮಾಡಿ ದೊಡ್ಡ ದೊಡ್ಡ ಹೊಂಡಗಳಲ್ಲಿ ಕೆಡವುತ್ತಾರೆ. ಶಿಲೆಗಳು ಅವರ ತಲೆ ಮೇಲೆ ಬೀಳ್ತವೆ. ಕಾಗೆಗಳು, ಹದ್ದುಗಳು ಮೊದಲಾದ ಅತ್ಯಂತ ತೀಕ್ಷ್ಣವಾದಂತಹ ಮುಖ ಇದ್ದದ್ದು ಅವೆಲ್ಲ ಇವರನ್ನ ತಿನ್ನುತ್ತವೆ. ಅಸಿಪತ್ರವನ ಅಂತ ಇನ್ನೊಂದು ಘೋರೆ, ಚಾರಯಂತಿ ತಥಾಪರಾನ್. ಖಡ್ಗವಂತಿರುವ ಎಲೆ ಗಿಡ ಇರುವಂಥವು. ಈ ಜಗತ್ತಿನಲ್ಲೇ, ನಾವಿರುವ ಜಗತ್ತಿನಲ್ಲೇ ತುಂಬಾ ತೀಕ್ಷ್ಣವಾದಂತಹ ಎಲೆ ಗರಿ ಇರುವಂತಹ ಸಸ್ಯಗಳಿವೆ. ಇನ್ನ ಆ ಯಮಲೋಕದಲ್ಲಂತೂ ಅಸಿಪತ್ರವನ ಅಂತ ಶಿಕ್ಷೆಗಾಗಿಯೇ ಮೀಸಲಾಗಿರುವಂತಹ ಒಂದು ವನ ಇದೆ. ಅಲ್ಲಿ ಓಡಾಡಿಸಿದ್ರೆ ಸಾಕು, ಅದೇ ಒಂದು ದೊಡ್ಡ ಶಿಕ್ಷೆ. ತೀಕ್ಷ್ಣವಾದ ಹಲ್ಲುಗಳಿರುವಂತಹ ನಾಯಿಗಳು ಅದನ್ನು ತಿಂತವೆ, ಅವರನ್ನೆಲ್ಲ ತಿನ್ನುತ್ತವೆ. ವೈತರಣಿ ಅಂತ ಒಂದು ನದಿ ಇದೆ. ತತ್ರ ವೈತರಣಿ ನಾಮ ನದಿ ಗ್ರಾಹ ಸಮಾಕುಲ. ಆ ನದಿಗಳಲ್ಲಿ ಅನೇಕ ಥರದ ಮೊಸಳೆಗಳಿವೆ. ಆ ಮೊಸಳೆಗಳು ಮತ್ತೆ ಮಲಮೂತ್ರದಿಂದ ಕೂಡಿದಂತಹ ಅಸಹ್ಯವಾದ ವಾತಾವರಣ ಅಲ್ಲಿದೆ. ಆ ನದಿಯಲ್ಲಿ ಮುಳುಗಿಸ್ತಾರೆ. ಅಲ್ಲಿರುವ ಮಲವನ್ನೇ ಪಾನ ಮಾಡಿಸ್ತಾರೆ ಈ ನೀಚರಿಗೆ. ಶಾಲ್ಮಲಿ ವೃಕ್ಷ ಅಂತ ಒಂದು, ಆ ಶಾಲ್ಮಲಿ ವೃಕ್ಷದಲ್ಲಿ ಮುಳ್ಳುಗಳಿರ್ತಾವಂತ. ಅಂಥ ವೃಕ್ಷಕ್ಕೆ ಇವರನ್ನ ಹತ್ತುವಂತ ಮಾಡ್ತಾರೆ. ಆರೋಪಯಂತಿ ವೈ ಕಾಂಸ್ಥಿತ್ ತತ್ರ ಕಂಟಕ ಶಾಲ್ಮಲೀನ್. ಏರುವಂತೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಯಂತ್ರಚಕ್ರೇಶು ತಿಲವತ್ತು ಪೀಡ್ಯಂತೆ ತತ್ರ ಕೇಚನ. ಈ ಎಳ್ಳು, ಕೊಬ್ಬರಿ ಮೊದಲಾದದನ್ನ ಗಾಣದಲ್ಲಿ ಹಾಕಿ ಅರೆಯುವಂತೆ ಕೆಲವು ನೀಚ ಜೀವರನ್ನ ಗಾಣದಲ್ಲಿ ಹಾಕಿ ಅರೆಯುತ್ತಾರೆ.
ಕೆಲವರು ಕೆಂಡಗಳಲ್ಲಿ, ಕೆಂಡ ಇರುವಂತಹ ಒಂದು ಪ್ರದೇಶ, ಅಂಗಾರ ಇರುವಂತಹ ಪ್ರದೇಶ, ಅಲ್ಲಿ ದಹ್ಯಂತೆ, ದಾಹಕ್ಕೆ ಒಳಗಾಗ್ತಾರೆ. ಕುಂಭೀಪಾಕೇಶು ಪಚ್ಯಂತೆ ಭರ್ಜಂತೆ ಸುಘೃತೇಶು ಚ. ತುಪ್ಪದಿಂದ ಕೂಡಿದಂಥ ದೊಡ್ಡ ದೊಡ್ಡ ಪಾತ್ರಗಳು, ಕೆಲವು ಕುಂಭೀಪಾಕ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಕಡಾಯಿಗಳಿರ್ತವೆ. ಆ ಕಡಾಯಿಗಳಲ್ಲಿ ತುಪ್ಪ, ಎಣ್ಣೆ ಮೊದಲಾದದ್ದಿರ್ತದೆ. ಅಲ್ಲಿ ಈ ಜೀವಿಗಳನ್ನ ಹಾಕಿ ಅವರನ್ನ ಕರಿತಾರೆ, ಹುರಿತಾರೆ. ಭರ್ಜಂತೆ ಅಂದ್ರೆ ಹುರಿಯುವುದು, ಪಚ್ಯಂತೆ ಅಂದ್ರೆ ಕರಿಯುವುದು ಅಂತ ನಾವು ತಿಳ್ಕೊಳ್ಬಹುದು. ಪಚ್ಯಂತೆ ಅಂದ್ರೆ ಬೇಯಿಸುವುದು, ಇಲ್ಲಿ ಬೇಯಿಸುವುದು ಅಂದ್ರೆ ಕರಿಯುವುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಕಟ್ಟಿಗೆಯನ್ನು ಎರಡಾಗಿ ಸೀಳ್ತೀವಲ್ಲ, ಅಷ್ಟು ನಿರ್ದಯವಾಗಿ ಆ ಪಾಪಿಗಳನ್ನ ಸೀಳ್ತಾರೆ. ಅವರ ಕಣ್ಣನ್ನೇ ಚುಚ್ಚಿ ಕಿತ್ತಿ ತೆಗಿತಾರೆ. ಶೂಲಗಳಿಂದ ಅವರ ಅವಯವಗಳನ್ನು ಕತ್ತರಿಸ್ತಾರೆ. ತೀಕ್ಷ್ಣವಾದಂತಹ ಸೂಜಿಗಳಿಂದ ಅವರನ್ನ ಚುಚ್ಚುತ್ತಾರೆ. ಕುಂಭೀಪಾಕೇಶು ಪಚ್ಯಂತೆ ಪಚ್ಯಂತೆ ಸಿಕತಾಸುವೈ ಅಂತ ಇನ್ನೊಂದು ಪಾಠನೂ ಇದೆ. ಮರಳಿನಲ್ಲಿ, ಕಾದ ಮರಳಿನಲ್ಲಿ ಅವರನ್ನು ಬೀಳುವಂತೆ ಮಾಡ್ತಾರೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಪಚ್ಯಂತೆ ಸಿಕತಾಸು ಅಂತ ಹೀಗೆ ಪಾಠ ಇದೆ. ಅವಾಗ ನೆನಪು ಮಾಡ್ತಾರಂತೆ, ಏವಂ ತ್ವಯಾ ಕೃತೋ ದೋಷಃ ತದರ್ಥಂ ದಂಡನಂ ತ್ವಿದಂ. ಇಂಥ ತಪ್ಪನ್ನು ಹಿಂದೆ ಮಾಡಿದ್ದೆ, ಅದಕ್ಕೆ ಇಲ್ಲಿ ದಂಡ ಇದೆ ಅಂತ ಆಗ ಅದನ್ನ ಅನೌನ್ಸ್ ಮಾಡ್ತಾ ಇರ್ತಾರೆ. ಏವಂತೆ ಯಾತನಾಂ ಪ್ರಾಪ್ಯ, ನಾನಾ ಥರದ ಯಾತನೆಗಳನ್ನೆಲ್ಲ ಜೀವರಲ್ಲಿ ಹೊಂದುತ್ತಾರೆ. ಆ ದುಃಖವನ್ನು ತಡ್ಕೊಂಡು ತಾವು ಹಿಂದೆ ಮಾಡಿದ ಅಪರಾಧವನ್ನು ಸ್ಮರಿಸಿ ಬಿಡುಗಡೆಯ ಮಾರ್ಗವಿಲ್ಲದೆ ಪಶ್ಚಾತ್ತಾಪ ಪಡುವಂತಹ ಪ್ರಸಂಗ ತಂದುಕೋತಾರೆ. ಏವಂತೆ ಯಾತನಾಂ ಪ್ರಾಪ್ಯ ಶರೀರೈಹಿ ಯಾತನಾಶಯೈಹಿ, ಯಾತನಾಶಯೈಹಿ ಅಂತಿದೆ. ಯಾತನಾಮಯೈಹಿ ಅಂತಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದ್ರೂ ಒಂದು ಎರಡು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ ಎರಡೂ ಕಡೆನೂ ಕೂಡ ಯಾತನಾಶಯೈಹಿ ಅಂತಾನೆ ಪಾಠ ಇದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಕೂಡ ಯಾತನಾಶಯೈಹಿ, ಯಾತನೆಗೆ ಆಶ್ರಯ ಅಂತಲ್ಲಿಲ್ಲ, ಆಶಯ ಅಂತಿದೆ. ಯಾತನೆಗೆ ಯೋಗ್ಯವಾದಂತ ಶರೀರ ಅದು. ನಮಗೀಗ ಹೊರಗೆ ಭೌತ ಶರೀರ ಇದೆ, ತಂದೆ ತಾಯಿಂದ್ರಿಂದ ಬಂದದ್ದು. ಇದರೊಳಗೆ ಅನಿರುದ್ಧ ಶರೀರ ಇದೆ. ಈ ಅನಿರುದ್ಧ ಶರೀರವನ್ನೇ ಯಾತನಾ ಶರೀರ ಅಥವಾ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಜೀವ ಈ 60-70 ವರ್ಷ ಇರುವಂತಹ ಈ ತಂದೆ ತಾಯಿಂದ್ರಿಂದ ಬಂದಂತಹ ದೇಹವನ್ನು ಕಳ್ಕೊಂಡು ಮುಂದೆ ಸಂಚಾರ ಮಾಡುವುದು ಈ ಯಾತನಾ ಶರೀರದಿಂದಲೇ. ಸೃಷ್ಟಿಗೆ, ಈ ಕಲ್ಪದ ಆದಿಯಲ್ಲಿ ಸೃಷ್ಟಿಗೆ ಬಂದಾಗ ಅವನಿಗೆ ಯಾತನಾ ಶರೀರ ಬಂತು. ಈ ಸೃಷ್ಟಿ ಮುಗಿಯುವವರೆಗೂ ಅವನಿಗೆ ಆ ಯಾತನಾ ಶರೀರ ಇದ್ದೇ ಇರ್ತದೆ. ನಾನಾ ಥರದ ಶಿಕ್ಷೆಗಳನ್ನು ಅನುಭವಿಸ್ತಾರೆ. ನರಕದಲ್ಲೇ ಶಿಕ್ಷೆಯನ್ನು ಅನುಭವಿಸಿ ಪಾಪಗಳಿಂದ ಮುಕ್ತರಾಗಿ ಬಿಡುಗಡೆ ಹೊಂದುತ್ತಾರೆ. ಅವರ ಪಾಪ ದೋಷ ಎಲ್ಲ ಆದ್ರಿಂದ ಕಡಿಮೆ ಆಗ್ತದೆ. ಯಮನ ಒಂದು ದಂಡನದಿಂದ ಪಾಪಗಳನ್ನು ಅವರು ಕಡಿಮೆ ಮಾಡ್ಕೋತಾರೆ. ಮುಂದೆ ಪಾರ್ವತಿ ಕೇಳ್ತಾಳೆ, ಭಗವನ್ ಕಥಂ ತತ್ರ ದಂಡ್ಯಂತೆ ನರಕೇಶು ವೈ. ಯಾವ್ಯಾವ ಥರದ ನರಕಗಳಿವೆ, ಆ ನರಕದಲ್ಲಿ ಅವ್ರಿಗೆ ಸಿಗುವಂತ ದಂಡನೆ ಏನು, ಅದನ್ನೆಲ್ಲ ಮತ್ತಷ್ಟು ವಿವರಿಸು. ಆಗ ಶಿವ ಹೇಳ್ತಾನೆ, ಶೃಣು ಭಾಮಿನಿ ತತ್ಸರ್ವಂ. 5 ನರಕಗಳಿವೆ. ರೌರವ ನರಕ, ಅದು 100 ಯೋಜನ ಉದ್ದ ಮತ್ತು 100 ಯೋಜನ ಅಗಲಾಗಿದೆ. ಮಹಾಕತ್ತಲು, ದುಸ್ಸಹವಾದಂತಹ ನರಕ ಅದು. ದುರ್ಗಂಧ, ಎಲ್ಲಿ ನೋಡಿದಲ್ಲಿ ಮೈಗೆ ಏಟುಗಳನ್ನ, ಹಿಂಸೆಯನ್ನು ಕೊಡುವಂತಹ ಒಂದು ವಾತಾವರಣ, ಕ್ರಿಮಿಗಳಿಂದ ಕೂಡಿದ್ದು. ಅತಿ ಘೋರಂ ಅನಿರ್ದೇಶ್ಯಂ. ಆ ನರಕ ಇಂಥದ್ದು ಅಂತ ಅನ್ನೋದನ್ನ ಯಾರೂ ಕೂಡ ಪೂರ್ಣವಾಗಿ ವರ್ಣಿಸುವುದು ಕೂಡ ಸಾಧ್ಯ ಇಲ್ಲ. ಪ್ರತಿಕೂಲಂ ಸಮಂತತಃ ತೇ ಚಿರಂ ತತ್ವ ತಿಷ್ಠಂತಿ ನ ತತ್ರ ಶಯನಾಸನೆ. ಅಲ್ಲಿ ಸರಿಯಾಗಿ ಕೂತ್ಕೊಳ್ಳಿಕ್ಕೆ, ನಿಲ್ಲಲಿಕ್ಕೆ, ಮಲಗಲಿಕ್ಕೆ ಜಾಗ ಇರೋದಿಲ್ಲ.
ನಿಂತೇ ಇರಬೇಕಾಗ್ತದೆ ಅಲ್ಲಿ. ತೇ ಚಿರಂ ತಿಷ್ಠಂತಿ. ಕ್ರಿಮಿಗಳ ಕಾಟ ಬೇರೆ. ಯಾತನಾಭ್ಯೋ ದಶಗುಣಂ ನರಕೇ ದುಃಖಮಿಷ್ಯತೆ. ಭೂಲೋಕದಲ್ಲಿ ಮನುಷ್ಯ ಏನು ಸಂಕಟ ಪಡ್ತಾನಲ್ಲ, ಅನೇಕ ಥರದ ಸಂಕಟಗಳನ್ನು ಇಲ್ಲೂ ಅನುಭವಿಸ್ತಾನೆ ಮನುಷ್ಯ. ಈ ಎಲ್ಲ ಸಂಕಟಗಳ 10 ಪಟ್ಟು ಸಂಕಟ ಆ ನರಕದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ದುಃಖದ ಬಿಡುಗಡೆ ಹೇಗೆ ಸಾಧ್ಯ ಅಂತ ಏನಾದರೂ ಪ್ರಯತ್ನ ಪಡ್ತಾರೆ, ಆದರೆ ಯಾರೂ ರಕ್ಷಕರಿರೋದಿಲ್ಲ ಅಲ್ಲಿ, ಮಾರ್ಗವೇ ಕಾಣಿಸೋದಿಲ್ಲ. ಮಹಾರೌರವ ಅಂತನ್ನೋದು 2ನೇ ನರಕ. ಅದು ರೌರವ ನರಕಕ್ಕಿಂತ ದುಪ್ಪಟ್ಟಾಗಿದೆ, ಅದರ ವಿಸ್ತಾರವೂ ದುಪ್ಪಟ್ಟಾಗಿದೆ, ಮತ್ತೆ ಜೀವರಿಗೆ ಅಲ್ಲಿ ಆಗುವಂತ ದುಃಖವೂ ಕೂಡ ದುಪ್ಪಟ್ಟು ದುಃಖವೇ. 3ನೇದ್ದು ಕಂಟಕಾವನ ಅಂತ, ಮುಳ್ಳುಗಳಿಂದ ಕೂಡುವಂತ ಒಂದು ವನ. ಹಿಂದಿನ ನರಕಕ್ಕಿಂತ ವಿಸ್ತಾರದಲ್ಲಿ ಮತ್ತು ಜೀವರಿಗೆ ಅಲ್ಲಿ ದೊರೆಯುವ ದುಃಖದ ವಿಷಯದಲ್ಲಿ ಕೂಡ ಅದು 2 ಪಟ್ಟಾಗಿರ್ತದೆ ಹಿಂದಿನ ನರಕಕ್ಕಿಂತ. 4ನೇದ್ದು ಅಗ್ನಿಕುಂಡ ಅಂತ ನರಕ. ಅದು ಕೂಡ ಅತ್ಯಂತ ವಿಸ್ತೃತವಾದದ್ದು. ದುಃಖದಲ್ಲಿ ಹಿಂದಿಂದಕ್ಕಿಂತ, ದುಃಖ ಕೊಡುವ ವಿಷಯದಲ್ಲಿ ಮತ್ತು ವಿಸ್ತಾರದ ವಿಷಯದಲ್ಲಿ ಹಿಂದಿಂದಕ್ಕಿಂತ 2 ಪಟ್ಟು ದೊಡ್ಡದು. ತತ್ರ ದುಃಖಂ ಸಮದಹಂ ಅಮಾನುಷಮಿತಿ ಸ್ಮೃತಂ. ಸಾಮಾನ್ಯ ಮನುಷ್ಯರಿಗೆ ಅದನ್ನು ತಾಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಭಯಂಕರವಾದಂಥ ದುಃಖ ಅಲ್ಲಿ ಆಗ್ತದೆ. ಐದನೇದ್ದು ಪಂಚಕಷ್ಟ ಅಂತ ಕರೆಸ್ಕೊಂಡಿರುವಂತಹ ದುಃಖ. ಶಬ್ದದಿಂದ ಒಂದು ವರ್ಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಂಚ ಇಂದ್ರಿಯೈ ಅಸಹ್ಯತ್ವಾತ್ ಪಂಚಕಷ್ಟ ಮಿತಿ ಸ್ಮೃತಂ. ಅದಕ್ಕೆ ಪಂಚಕಷ್ಟ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ 5 ಇಂದ್ರಿಯಗಳಿಗೂ ಕೂಡ ವೇದನೆ ಮಾಡುವಂಥದ್ದು. ಹೀಗೆ ನಾನಾ ಥರದ ಕಷ್ಟಗಳನ್ನ 5 ಇಂದ್ರಿಯಗಳಿಗೂ ಕೊಡುವಂಥದ್ದಾದ್ರಿಂದ ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಏವಂ ತ್ವೇತೇಷು ತಿಷ್ಠಂತಿ ಪ್ರಾಣಿನೋ ದುಃಖಗಾಮಿನಃ. ದುಃಖ ಅನುಭವಿಸಬೇಕಾಗಿರುವಂತಹ ಪ್ರಾಣಿಗಳು ಇಲ್ಲಿ ನಾನಾ ಥರದ ಸಂಕಟಗಳನ್ನ ಅನುಭವಿಸ್ತಾರೆ. ಈ ಎಲ್ಲಾ ದುಃಖಗಳಲ್ಲೂ ಪಂಚಕಷ್ಟ ಅಂತ ಅನ್ನೋದು ಅತ್ಯಂತ ದೊಡ್ಡ ದುಃಖ, ದುಃಖದ ಪರಾಕಾಷ್ಠ ಅದು. ಅವೀಚಿ ಮೊದಲಾದ ಅನೇಕ ನರಕಾಸಂತೆ, ಇನ್ನೂ ಕೆಲವು ನರಕಗಳು ಇವೆ. ಕೆಲವರು ಓಡ್ತಾರೆ, ಕೆಲವರು ಮೈ ಮುಚ್ಚಿಕೊಂಡು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಯಮದೂತರು ಅವ್ರನ್ನೆಲ್ಲ ತಡಿತಾರೆ. ನೀರಡಿಕೆ, ಹಸಿವು ಇತ್ಯಾದಿ ಆಗ್ತದೆ, ಆದ್ರೆ ಅದ್ಯಾವುದಕ್ಕೂ ಕೂಡ ಪರಿಹಾರ ಅಲ್ಲಿರೋದಿಲ್ಲ. ಇಲ್ಲಿ ಪಂಚಕಷ್ಟ ಅಂತ ಸಿಗುವಂತಲ್ಲ, ವಾಯುಸ್ತುತಿಯಲ್ಲಿ ಪಂಚಕಷ್ಟ ಅಂತ ಹೇಳಿದ್ದು ಹೆಚ್ಚು ಕಡಿಮೆ ಇದೇ ನರಕವನ್ನೇ, ಪಂಚಕಷ್ಟೇತಿ ಕಷ್ಟೇ ಅಂತ. ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಇದ್ರ ಬಗ್ಗೆ ವಿವರಣೆ ಬಂದಿದೆ. ಹಿಂದೆ ಒಂದು ಬಾರಿ ಶಾಂತಿ ಪರ್ವದಲ್ಲಿ ಅಂತ ನೆನಪು, ಅಲ್ಲಿ ನರಕದ ವರ್ಣನವೊಂದನ್ನು ಮಾಡುವಾಗ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದನ್ನು ಕೂಡ ಹೇಳಿದ್ದೆ. ಆ ನರಕದ ವರ್ಣನೆಯನ್ನ ಕೇಳಿದ್ರೆ ಸಾಕು ಮೂರ್ಛೆ ಹೋಗಿಬಿಡ್ತಾನೆ ಮನುಷ್ಯ. ನೋಡುವುದು ದೂರ ಇರಲಿ, ಕೇಳುವುದು ಕೂಡ ಅಷ್ಟು ಭಯಂಕರ ಅಂತ ಅಲ್ಲೊಂದು ವರ್ಣನೆ ಬಂದಿತ್ತು. ಪಾರ್ವತಿ ಕೇಳ್ತಾಳೆ, ಆ ನರಕ ಲೋಕದಲ್ಲಿ ಎಷ್ಟು ಕಾಲ ಇರ್ತಾರೆ ಅದೊಂದನ್ನ ವಿವರಿಸಿ ಹೇಳು. ಅವನು ಹೇಳ್ದ, ಕೆಲವರು 100, ಕೆಲವರು 1000, ಹೀಗೆ ಪ್ರಳಯ ಕಾಲದವರೆಗೂ ಕೆಲವರು ನರಕದಲ್ಲಿ ಇರ್ತಾರೆ. ನರಕದಲ್ಲಿ ಜೀವರು ಎಲ್ಲಿರ್ತಾರೆ? ರೌರವೇ ಶತಸಾಹಸ್ರಂ. ಮನುಷ್ಯರನ್ನು ಕೊಂದವರು, ಕೃತಜ್ಞರಾದವರು, ಸುಳ್ಳು ಹೇಳುವಂಥವರು ರೌರವದಲ್ಲಿ 10,000 ವರ್ಷ ಬದುಕುವಂತ ಪ್ರಸಂಗ ಬಂದಿತ್ತು. ಜಾರರು, ಚೋರರು, ಇವರೆಲ್ಲರೂ ಕೂಡ, ಮತ್ತೆ ನಾರಿ ಸರ್ವತಶ್ಚ ಅಪಚಾರಿಣಿ, ನಾನಾ ಥರದ ಅಪಚಾರಗಳನ್ನು ಮಾಡುವ, ಬೇರೆಲ್ಲರಿಗೂ ದ್ರೋಹ ಬಗೆಯುವ ಸ್ತ್ರೀ, ವರ್ಣ ಸಂಭೇದಕಾರಕಾಹ, ವರ್ಣ ಸಂಕರವನ್ನು ಮಾಡುವಂಥವ್ರು, ಇವರೆಲ್ಲ ಆ ನರಕದಲ್ಲಿ ಹೋಗಿ ಬೀಳ್ತಾರೆ. ದೇಶದ್ರೋಹಿಗಳು, ರಾಜಹತ್ಯೆ ಮಾಡಿದವರು, ತಂದೆ ತಾಯಿಂದರನ್ನು ಕೊಂದವರು, ತಾನು ರಾಜನಾಗಿ ಸರಿಯಾಗಿ ಶಾಸನ ಮಾಡಿದ ರಾಜ,
ಸುಳ್ಳು ಸಾಕ್ಷಿ ಹೇಳುವಂಥವ್ರು, ಮನುಷ್ಯ ಮತ್ತು ಪ್ರಾಣಿಗಳಿಗೆ ತೊಂದರೆ ಕೊಡುವಂಥವ್ರು, ಕುಲದ ಮರ್ಯಾದೆಗೆ ಧಕ್ಕೆ ತಂದಂಥವ್ರು, ಭ್ರೂಣ ಹತ್ಯೆ ಮಾಡಿದವರು, ಗೃಹತ್ಯೆ ಮಾಡಿದವರು, ಪತಿಯನ್ನು ಕೊಂದಂಥ ಸ್ತ್ರೀ, ಯಜ್ಞಗಳಿಗೆ ವಿಘ್ನ ತಂದುಕೊಂಡಿದಂಥವ್ರು, ಈ ಎಲ್ಲರೂ ಕೂಡ ಆ ಮೊದಲನೇ ನರಕದಲ್ಲಿ, ಎರಡನೇ ನರಕದಲ್ಲಿ, ಮೊದಲನೇ ನರಕದ ಎರಡು ದುಪ್ಪಟ್ಟು ಕಾಲ ವಾಸ ಮಾಡ್ತಾರೆ. ಮಹಾಪಾತಕ ಮಾಡಿದವರು ಮತ್ತು ಮೂರನೇ ನರಕಕ್ಕೆ ಹೋಗಿ ಬೀಳ್ತಾರೆ. ಇವೆಲ್ಲ ಇಲ್ಲೇನು ದುಃಖಗಳನ್ನು ವರ್ಣನೆ ಮಾಡಿದ್ದಾರೆ, ಮನುಷ್ಯ ಸಹಿಸುವಂತ ದುಃಖಗಳಿವು. ಏತನ್ ಮಾನುಷ ಸಹಂ ಪರಂ ಅನ್ಯೇಷು ಲಕ್ಷ್ಯತೆ. ಇನ್ನು ಮುಂದಿನ ದುಃಖಗಳು ಇನ್ನೂ ಹೆಚ್ಚಿನದ್ದಾಗಿವೆ. ಯಕ್ಷ ವಿದ್ಯಾಧರಾಶ್ಚೈವ ಕಾದ್ರವೇಯಾಶ್ಚ ಕಿನ್ನರಾಹ. ಸರ್ಪಗಳು, ಗಂಧರ್ವರು, ಭೂತ ಸಂಘಗಳು. ಆ ನಾಲ್ಕನೇ ನರಕದಲ್ಲಿ ಒಂದು ನಿರ್ದಿಷ್ಟ ಕಾಲದವರೆಗೆ, ಯುಗಾಂತ್ಯದವರೆಗೆ ಅಂತ ವರ್ಣನೆ ಮಾಡಿದ್ದಾರೆ. ಯುಗ ವಿಪರ್ಯಯ, ಒಂದು ಕೃತಯುಗವೋ ತ್ರೇತಾಯುಗವೋ ಮುಗಿಯುವ ತನಕ ಅಂತ ಅರ್ಥ ಆಗಬಹುದು, ಅಥವಾ ಒಂದು ಚತುರ್ಯುಗ 43,20,000 ವರ್ಷದ ಒಂದು ಭಾಗ, ಅದು ಮುಗಿಯುವ ತನಕ ಅಂತ ಅರ್ಥ ಆಗಬಹುದು. ಅಂತೂ ಹೀಗೆ ಯಾವುದೋ ಒಂದು ನಿರ್ದಿಷ್ಟವಾದ ಯುಗ ಮುಗಿಯುವವರೆಗೆ, ಅವಧಿ ಮುಗಿಯುವವರೆಗೂ ಅಲ್ಲಿ ವಾಸ ಮಾಡ್ತಾರೆ. ಸಾಮಾನ್ಯ ಮನುಷ್ಯರಿಗೆ ಆ ದುಃಖವನ್ನ ತಾಳ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಹೀಗೆ ನರಕದಲ್ಲಿ ದುಃಖ ಅನುಭವಿಸಿ ದೋಷಗಳನ್ನು ಕಳ್ಕೊಂಡು ಮತ್ತೆ ಕ್ರಿಮಿ ಜನ್ಮದಲ್ಲಿ, ಉದ್ಭಿಜ ಜಾತಿಗಳಲ್ಲಿ, ವೃಕ್ಷಾದಿ ಜನ್ಮಗಳಲ್ಲಿ ಜನಿಸ್ತಾರೆ. ಮತ್ತೆ ಮುಂದೆ ಮೃಗ ಪಕ್ಷಿಗಳ ಜಾತಿಯಲ್ಲಿ ಜನಿಸಿ ಮನುಷ್ಯರಾಗಿ ಹುಟ್ಟುತ್ತಾರೆ. ಪಾರ್ವತಿ ಕೇಳ್ತಾಳೆ, ಯಾವ್ಯಾವ ಪಾಪಕ್ಕೆ ಯಾವ್ಯಾವ ಶಿಕ್ಷೆ ಅಂತ ಅನ್ನೋದನ್ನ ಹೇಳು. ನಾನಾ ಜಾತಿಷು ಕೇನೈವ ಜಾಯಂತೆ ಪಾಪಕಾರಿಣಃ. ಅದಕ್ಕೆ ಶಿವ ಹೇಳ್ತಾನೆ, ತದಹಂ ತೇ ಪ್ರವಕ್ಷ್ಯಾಮಿ. ಮಾಂಸಪ್ರಿಯನಾದವನು, ಯಜ್ಞದ ಉದ್ದೇಶದಿಂದ ಮಾಂಸ ಭೋಜನ ಮಾಡುವುದಲ್ಲದೆ ಸ್ವಾರ್ಥಕ್ಕಾಗಿ ಮಾಂಸ ತಿಂದವನು ಹದ್ದು ಕಾಗೆಗಳ ಜೀವದಲ್ಲಿ ಜನಿಸ್ತಾನೆ. ಸತತ ಮದ್ಯಪಾಯಿಯಾದ ಮನುಷ್ಯ ಹಂದಿಯ ಜನ್ಮವನ್ನು ಪಡಿತಾನೆ. ಭಕ್ಷಕನಾದಂಥ ಮನುಷ್ಯ ಕಾಗೆಯ ಯೋನಿಯಲ್ಲಿ ಜನಿಸ್ತಾನೆ. ಇನ್ನೊಬ್ಬರಿಗೆ ಯಾವತ್ತೂ ಉದ್ವೇಗ ಕೊಡುವಂಥವನು ಹಾವಾಗಿ ಹುಟ್ಟುತ್ತಾನೆ. ಆತ್ಮಹತ್ಯೆ ಮಾಡಿಕೊಂಡಂಥ ಮನುಷ್ಯ ಪ್ರೇತನಾಗಿ, ಪಿಶಾಚವಾಗಿ ಕಾಲ ಕಳೆಯುವ ಪ್ರಸಂಗ ಬಂದಿತ್ತು. ಪರನಿಂದೆ, ಚಾಡಿಕೋರತನದಿಂದ ಕೋಳಿಯ ಜನ್ಮ ಬರುತ್ತದೆ. ಮೂರ್ಖರು, ನಾಸ್ತಿಕರು ಮೊದಲಾದವರೆಲ್ಲ ಬೇರೆ ಬೇರೆ ಮೃಗಗಳ ಜನ್ಮವನ್ನು ಪಡ್ಕೋತಾರೆ. ಹಿಂಸೆಯನ್ನೇ ಯಾವತ್ತೂ ಒಂದು ಅಭ್ಯಾಸವಾಗಿ ಮಾಡಿಕೊಂಡಂಥವ್ರು ಕ್ರಿಮಿಕೀಟಗಳ ಜನ್ಮದಲ್ಲೇ ತಾಳ್ತಾರೆ. ಅಹಂಕಾರಿಯಾದವನು ಕತ್ತೆಯ ಜನ್ಮವನ್ನು ತಾಳ್ತಾನೆ. ಸುಳ್ಳು ಮಾತು, ಒರಟು ಮಾತು, ಇದೆಲ್ಲದಕ್ಕೂ ಕೂಡ ಮೀನಿನ ಜನ್ಮಕ್ಕೆ ಕಾರಣ ಆಗ್ತದೆ. ಅಗಮ್ಯ ಗಮನ ಮಾಡುವುದು, ಪರಪತ್ನಿ ಸ್ಪರ್ಶ ಮಾಡುವುದರಿಂದ ಮನುಷ್ಯ ಇಲಿಯ ಜನ್ಮವನ್ನು ತಾಳ್ತಾನೆ. ಕೃತಜ್ಞನಾದವನು, ಮಿತ್ರಜ್ಞ ಆದವನು, ಅವನು ನರಿ, ತೋಳ ಮೊದಲಾದ ಜಾತಿಗಳಲ್ಲಿ ಹುಟ್ಟುತ್ತಾನೆ. ಗುರುವನ್ನ ಮತ್ತೆ ಮಿತ್ರನನ್ನ ಹತ್ಯೆ ಮಾಡಿದವನು ನಾನಾ ಥರದ ಬೇರೆ ಬೇರೆ ದುಷ್ಟ ಜಾತಿಗಳಲ್ಲಿ ಜನಿಸ್ತಾನೆ. ವಾಚಿಕೈಹಿ ಪಕ್ಷಿ ಮೃಗತಾಂ. ವಾಚಿಕ ದೋಷಗಳೇನಾದರೂ ಇದ್ದರೆ ಆದ್ರಿಂದ ಆತ ಪಕ್ಷಿಯ ಜಾತಿಗಳಲ್ಲಿ ಜನಿಸುವಂತ ಪ್ರಸಂಗ ಬರ್ತದೆ. ಪಕ್ಷಿ, ಮೃಗ ಇತ್ಯಾದಿಗಳನ್ನು ತಿನ್ನುವಂಥವ್ರು ಅನೇಕ ಥರದ ತಮ್ಮ ಮಾನಸ ದೋಷಗಳಿಂದ ವೃಕ್ಷ, ಲತಾ ಮೊದಲಾದ ಸ್ಥಾವರ ಜನ್ಮವನ್ನ ಹೊಂದುತ್ತಾರೆ. ನರಕಕ್ಕೆ ಹೋಗಿ ಅಲ್ಲಿ ದುಃಖ ಅನುಭವಿಸ್ತಾರೆ. ಮತ್ತೆ ಆಯಾ ಯೋನಿಗಳಲ್ಲಿ ಜನಿಸ್ತಾರೆ. ಬಹಳ ಕಷ್ಟದ ನಂತರ ಪಾಪಗಳೆಲ್ಲ ಪರಿಹಾರ ಕಂಡ ಮೇಲೆ ಮನುಷ್ಯ ಜನ್ಮ ಅವರಿಗೆ ಬಂದಿತ್ತು. ಒಂದು ಲೋಹ ಅಗ್ನಿಯ ಸಂಪರ್ಕಕ್ಕೆ ಬಂದಾಗ ಎಲ್ಲ ಕಶ್ಮಲಗಳನ್ನು ಕಳ್ಕೊಂಡು ಶುದ್ಧ ಆಗುವಂತೆ ಮನುಷ್ಯನೂ ಕೂಡ ತಾನು ಅನುಭವಿಸಿದ ಶಿಕ್ಷೆಯ ಮೂಲಕ ಎಲ್ಲ ಪಾಪಗಳನ್ನು ಕಳ್ಕೊಂಡು ಮನುಷ್ಯ ಲೋಕಕ್ಕೆ ಬಂದಿರ್ತಾನೆ. ತಸ್ಮಾತ್ ಸುದುರ್ಲಭಂ ಚೇತಿ ವಿದ್ಧಿ ಜನ್ಮ ಸುಮಾನುಷಂ. ಆದ್ರಿಂದ ಈ ಮನುಷ್ಯನ ಜನ್ಮ ಏನಿದೆ ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ.
ಮಹಾಪ್ರಯತ್ನದಿಂದ ಮಹಾಪುಣ್ಯವಂತರಾದವರಿಗೆ ಸಿಕ್ಕಿರುವಂತಹ ಒಂದು ಜನ್ಮ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. 215ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಸಮಾಪ್ತವಾಗಿದೆ. 127ನೇ ಅಧ್ಯಾಯ ಪಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಸಮಾಪ್ತವಾಗಿದೆ. 230ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಸಮಾಪ್ತವಾಗಿದೆ.